ಗುರು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಫುಲ್ಲು ಸೇಫ್ ಆಡಿಬಿಟ್ಟು ಕಾಂಕರರ್ ರೀಚ್ ಆಗ್ಬೋದು. ಅಂದರೆ ಫೈಟೇ ಮಾಡ್ದೇನೆ ಸರ್ವೈವ್ ಮಾಡಿಬಿಟ್ಟು ಲಾಸ್ಟ್ ಝೋನಲ್ಲಿ BRDM ತೊಗೊಂಡು ಝೋನ್ ಒಳಗಡೆ ಹೋಗಿ ಡಿನ್ನರ್ ಮಾಡಿ ಜಾಸ್ತಿ ಪ್ಲಸ್ ಮಾಡ್ಕೋಬೋದು ಅಂತ ಹೇಳಿದ್ದೆ. ಲೋವೆನ್ ಡಿವೈಸ್ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಈಗ ತುಂಬ ಜನ ಮೊಬೈಲಲ್ಲಿ ಗೈರೋ ಅನ್ನೋದು ವರ್ಕ್ ಆಗೋದಿರಲಿ ಆನ್ ಕೂಡ ಆಗ್ತಾ ಇರಲ್ಲ. ಮತ್ತು ಇವೆಂಟಲ್ಲಿ ಲ್ಯಾಂಡ್ ಹಾಕೋದ್ರೆ ಗ್ರಾಫಿಕ್ಸ್ ಲೋಡ್ ಆಗಲ್ಲ, ನೀವು ಇಳಿದು ಎಲ್ಲೋ ಹೋಗಿ ಸತ್ತೋಗಿರ್ತೀರ, ಆಮೇಲೆ ಗ್ರಾಫಿಕ್ಸ್ ಎಲ್ಲ ಲೋಡ್ ಆಗುತ್ತೆ. ಅಂಥವ್ರಿಗೆ ನಾನು ತುಂಬ ಸೇಫ್ ಆಡಿ ಅಂತ ಹೇಳಿದ್ದೆ. ಬಟ್ ನಾನು ಕಿಲ್ಸು ಮಾಡಬೇಕು, KD ಮೇಂಟೈನ್ ಮಾಡಬೇಕು, ಜೊತೆಗೆ ಕಾಂಕರರ್ ರೀಚ್ ಆಗಬೇಕು ಅನ್ನೋರಿಗೆ ಈ ವಿಡಿಯೋ ಗುರು. ಯಾಕಂದರೆ ನೀವು ಫಸ್ಟ್ ಇವೆಂಟ್ಗೆ ಹೋದರೆ ತುಂಬ ಜನ ಮೊಬೈಲ್ ಚೆನ್ನಾಗಿದ್ದರೂ ಕೂಡ ಕಿಲ್ ಮಾಡಲ್ಲ, ಲ್ಯಾಂಡ್ ಆದ ಕೂಡಲೇ ಸತ್ಬಿಟ್ಟು ಮತ್ತೆ ರಿಕಾಲ್ ಆಗಿ ಬೇರೆ ಕಡೆ ಎಲ್ಲಾದರೂ ಲ್ಯಾಂಡ್ ಆಗ್ತೀರಾ. ಯಾಕೆಂದರೆ 90% ಜನ ಫಸ್ಟ್ ಇವೆಂಟಲ್ಲೇ ಲ್ಯಾಂಡ್ ಆಗ್ತಾರೆ ಗುರು. ನಾವು ಒಂದೊಂದ್ಸಲ ಲೇಟ್ ಲ್ಯಾಂಡಿಂಗ್ ಆಗ್ತೀವಿ ಅಥವಾ ಗನ್ ಸಿಗಲ್ಲ, ಕಿಲ್ಸ್ ಮಾಡದೆ ಸತ್ತೋಗ್ಬಿಟ್ಟು ಮತ್ತೆ ಈ ಕಡೆ ಬರ್ತೀವಿ. ಇಲ್ಲೆಲ್ಲಾದರೂ ಸತ್ರ ರಿಕಾಲ್ ಇರಲ್ಲ ಅನ್ನೋ ಭಯದಲ್ಲಿ ನಾವು ಸೇಫ್ ಆಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಇನ್ಮೇಲೆ ಆ ಥರ ಮಾಡೋದು ಬೇಡ. ಇಲ್ಲಿ ನೋಡ್ತೀರಲ್ಲ, ನಾನು ಫಸ್ಟ್ ಇವೆಂಟ್ಗೆ ಹೋಗ್ತಿಲ್ಲ, ಸೆಕೆಂಡ್ ಇವೆಂಟ್ ಹೋಗ್ತೀನಿ. ಅಂದರೆ ತುಂಬ ಲಾಂಗ್ ಯಾವ ಇವೆಂಟ್ ಇರುತ್ತೆ ಆ ಇವೆಂಟ್ಗೆ ರೋಡಲ್ಲಿ ಸಿಗೋ ವೆಹಿಕಲ್ ಎತ್ಕೊಂಡು ಹೋಗ್ತೀನಿ. ನನಗೇನೋ ಹೋಗುವಾಗಲೇ ಒಂದು ಬಾಟ್ ಕಾಣಿಸ್ತಾ, ಈ ಬಾಟ್ನು ಫಿನಿಷ್ ಮಾಡಿಕೊಂಡು ಹಂಗೆ ಇದ್ರ ಹತ್ರ ಇರೋ ಒಂದು ಗನ್ ತೊಗೊಂಡೋಗ್ಬಿಡ್ತೀನಿ. ಯಾಕಂದರೆ ನಾವಿಷ್ಟೇ ಅಲ್ಲ ಗುರು, ನಮ್ಮ ಥರನೇ ಒಂದು 2-3 ಜನ ಇವೆಂಟಿಗೆ ಬಂದಿರ್ತಾರೆ. ನನಗೇನೋ ಬಾಟ್ ಕ್ರೇಟಲ್ಲಿ ಗನ್ ಸಿಕ್ತು ಗುರು, ನಿಮ್ಗೆ ಏನಾದರೂ ಗನ್ ಸಿಕ್ಕಿಲ್ಲ ಅಂದರೆ ಅಲ್ಲೇ ನಿಯರ್ ಇರೋ ಯಾವುದಾದ್ರೂ ಒಂದು ಕಾಂಪೌಂಡ್ ಹತ್ರ ಹೋಗಿ ಒಂದು ಮನೆ ಲೂಟ್ ಮಾಡಿಕೊಂಡು ಆಮೇಲೆ ಇವೆಂಟ್ಗೆ ಹೋಗಿ. ಯಾಕಂದರೆ ಗೊತ್ತಲ್ಲ, ಇವೆಂಟ್ಗೆ ಗಾಡಿ ಸೌಂಡ್ ಕೇಳ್ತಿದ್ದಾಗಲೇ ಆಚೆ ಬಂದು ಹೊಡಿತಾರೆ. ಅಂದರೆ ತುಂಬ ದೂರ ಇರೋ ಇವೆಂಟಿಗೆ ಮಾತ್ರ ಗನ್ ಇಂಪಾರ್ಟೆಂಟ್ ಆಗೋದೆ. ಇನ್ನೇನು ಡೈರೆಕ್ಟಾಗಿ ಲ್ಯಾಂಡ್ ಆಗೋಲ್ಲ, ವೆಹಿಕಲ್ ಎತ್ಕೊಂಡೇ ಹೋಗಬೇಕು, ಸ್ವಲ್ಪ ದೂರ ಇದೆ ಅಂಥ ಇವೆಂಟ್ಗೆ ನೀವು ನಾರ್ಮಲ್ಲಾಗೆ ಹೋಗಿ ಗನ್ ತೊಗೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಸದ್ಯಕ್ಕೆ ನಾನು ಲಿಪೋಕೋ ಇವೆಂಟ್ ಹತ್ರ ಹೋಗ್ಬಿಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನನಗಿಂತ ಮುಂಚೆ ಆಲ್ರೆಡಿ ಯಾರೋ ಇಬ್ಬರು ಬಂದುಬಿಟ್ಟಿದ್ದಾರೆ. ಪರವಾಗಿಲ್ಲ ಗುರು, ಲ್ಯಾಗ್ ಫೀಲ್ ಇಲ್ಲದೆ ಈಸಿಯಾಗಿ ಹೊಡಿಬೋದು. ಇಲ್ಲಿಬ್ಬರಲ್ಲ 10 ಜನ ಬಂದರೂ ಕೂಡ ಆರಾಮಾಗಿ ಆಡ್ಕೋಬೋದು. ಸ್ಟಾರ್ಟಿಂಗಲ್ಲೇ ಲ್ಯಾಂಡ್ ಆದರೆ ಅಲ್ಲಂತೂ 30 to 40 ಮೆಂಬರ್ಸ್ ಹಿಡಿದಿರ್ತಾರೆ. ನಮಗೆ ಗನ್ ತೊಗೊಳಕ್ಕೂ ಟೈಮ್ ಸಿಗೋಲ್ಲ. ಅದಕ್ಕೆ ಈ ಕಡೆ ಬಂದು ಈ ಥರ ಪೇಷನ್ಸಿಂದ ಆಡಿ, ಯಾಕಂದರೆ ರಿಕಾಲ್ ಕೂಡ ಇರುತ್ತೆ. ಸದ್ಯಕ್ಕೆ ನಾನು ಈ ಕಡೆ ಎಲ್ಲ ಲೂಟ್ ಮಾಡಿಕೊಂಡು ಮುಂದೆ ಬರ್ತೀನ. ಫುಡ್ ಸ್ಟೆಪ್ ಕೇಳಿಸುತ್ತಾ? ಅಣ್ತಮ್ಮ ಹುಷಾರಿದಂಗೆ ಗುರು. ನಾನು ನೇಟ್ ಕುಕ್ ಮಾಡಿದ್ದು ಗೊತ್ತಾಗಿ ಮೇಲೆ ಹೋಗ್ತಿದ್ದವನು ಜಂಪ್ ಮಾಡಿ ಹೊಡಿಯೋಕೆ ಬಂದ. ಆದರೆ ನನ್ನ ಹತ್ರ ಎಷ್ಟು ಹೊಲಿಕೆ ಇತ್ತಲ್ಲ, ಈಸಿಯಾಗಿ ಫಿನಿಶ್ ಮಾಡ್ಕೊಂಬಿಟ್ಟೆ. ಹಾಗೆ ರೋಬೋ ತಗೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೋಬೋ ತಗೊಳ್ಳೋಕ್ಕೋಸ್ಕರ ಒಂದು ಐಟಮ್ ಇರುತ್ತೆ ನೋಡಿ, ಅದನ್ನು ತೊಗೊಂಬಂದು ಒಂಚೂರು ಓಪನಿಗೆ ಬಂದುಬಿಟ್ಟು ಇಲ್ಲೆಲ್ಲಾದರೂ ಲ್ಯಾಂಡ್ ಮಾಡಿ. ಅಂದರೆ ಇವೆಂಟಲ್ಲಿ ಎನಿಮೀಸ್ ಯಾರೂ ಇಲ್ಲ ಅಂದರೆ ಮಾತ್ರ ಈ ಥರ ರಿಸ್ಕ್ ತೊಗೊಳ್ಳಿ. ಎನಿಮೀಸ್ ಇದ್ದರು ಅಂದರೆ ನೀವು ಇಷ್ಟೊಂದು ರಿಸ್ಕ್ ತೊಗೋಬೇಡಿ, ಯಾಕಂದರೆ ಬಂದು ಹೊಡೆದಾಗ್ಬಿಡ್ತಾರೆ. ಸದ್ಯಕ್ಕೆ ಇಲ್ಲಿ ಒಬ್ಬನೇ ಇದ್ದಾನಲ್ಲ, ನನಗೇನು ಅಷ್ಟೊಂದು ರಿಸ್ಕ್ ಆಗೋಲ್ಲ. ಬೇಗ ಒಳಗಡೆ ಹೋಗಿ ಇನ್ನೂ ಒಂದೆರಡು ಕಲೆಕ್ಟ್ ಮಾಡ್ಕೊಬಂದು ಅದೇ ಪ್ಲೇಸ್ಗೆ ತೊಗೊಂಡೋಗಿರ್ತೀನಿ. ಸದ್ಯಕ್ಕೆ ಯಾರೆಲ್ಲ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತೀರಾ ಹಂಗೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ಯಾಕೆಂದರೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಒಬ್ಬರಿಗೆ ರಾಯಲ್ ಪಾಸ್ ಗಿವ್ ಅವೇ ಮಾಡ್ತೀನಿ. ಆದಷ್ಟು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗುರು. ಮ್ಯಾಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾನಷ್ಟೇ ಅಲ್ಲ ತುಂಬ ಕಡೆ ಮಾಡಿರ್ತಾರೆ. ಅಂದರೆ ಈ ಮ್ಯಾಚಲ್ಲಿ ಸ್ವಲ್ಪ ಕಮ್ಮಿ ಅಂದ್ಕೊಳ್ಳಿ. ನೀವು ಬೇರೆ ಮ್ಯಾಚಲ್ಲೆಲ್ಲ ನೋಡಿದರೆ ಒಂದಲ್ಲ ಎರಡಲ್ಲ ಗುರು 20-30 ಹತ್ರ ಆಲ್ರೆಡಿ ಇದನ್ನ ಆ್ಯಕ್ಟಿವೇಟ್ ಮಾಡಿರ್ತಾರೆ. ಅಷ್ಟು ಜನದಲ್ಲಿ ಇಬ್ಬರಿಗೆ ಮಾತ್ರ ರೋಬೋ ಸಿಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾರಿಗೆ ಲಕ್ ಇರುತ್ತೆ ಅವ್ರಿಗೆ ಬಂದು ಬೀಳುತ್ತೆ. ಅದಕ್ಕೋಸ್ಕರ ನಾನು 3 ಆ್ಯಕ್ಟಿವೇಟ್ ಮಾಡಿದ್ದೀನಿ. ಈ 3ರಲ್ಲಿ ಯಾವುದಾದ್ರೂ ಒಂದಕ್ಕಾದರೂ ಒಂದು ರೋಬೋಟ್ ಬಂದರೆ ಸಾಕು ಗುರು. ಸದ್ಯಕ್ಕೆ ಅದು ಬರೋಕ್ಕೆ ಇನ್ನೂ ಟೈಮ್ ಇದೆಯಾ? ಮೇಲೆ ಹೋಗಿ ಲೂಟ್ ಇರುತ್ತೆ ನೋಡಿ, ಅಂದರೆ ಸೆಂಟ್ರಲ್ಲಿ ಓಪನ್ ಮಾಡಿದರೆ ನಮ್ಮ ಸ್ಟ್ಯಾಚು ಬರುತ್ತೆ, ಆಮೇಲೆ ಲೂಟ್ ಎಲ್ಲ ಸಿಗುತ್ತಲ್ಲ. ಇಲ್ಲಿ ಬಂದು ಇಲ್ಲಿ ಸಿಗೋ ಲೂಟ್ ಎಲ್ಲ ಬಾಚ್ಕೊಂಡ್ಬಿಡ್ತೇನೆ.
ಲೂಟ್ ಎಲ್ಲ ಎತ್ಕೊಂಡು ಸ್ವಲ್ಪ ಕೆಳಗಡೆ ಬಂದು ಮ್ಯಾಪ್ ಆನ್ ಮಾಡಿ ನೋಡ್ತೀನಿ. 3 ಆ್ಯಕ್ಟಿವೇಟ್ ಮಾಡಿದ್ರು ಕೂಡ ಲಕ್ ಅನ್ನೋದೇ ಇಲ್ಲ ಗುರು. ರೋಬೋಟು ಬೇರೆ ಎನಿಮೀಸ್ ಹತ್ರ ಹೋಗಿದೆ. ಏನು ಮಾಡೋಕ್ಕಾಗಲ್ಲ, ಈ ಕಿಲ್ಸ್ಗಾದರೂ ಟ್ರೈ ಮಾಡಬೇಕಲ್ವಾ. ಬೇಗ ಬೇಗ ಮತ್ತೆ ಏನೇನೆಲ್ಲ ಲೂಟ್ ಬೇಕು ಎಲ್ಲ ಬಾಚ್ಕೊಂಡ್ಬಿಟ್ಟು ಇಲ್ಲಿಂದ ಝೋನ್ ಒಳಗಡೆ ಹೋಗ್ತೀನಿ. ಸ್ಕೂಲ್ ಹತ್ರ ಬರ್ತಿರುವಾಗ ರೋಡಲ್ಲಿ ಒಂದು ಬಾಟ್ ಕಾಣಿಸ್ತು. ಆ ಬಾಟ್ನ ಹತ್ತಿಸ್ಕೊಂಡು ರೊಜಾಗ್ರಿಕಲ್ ಹತ್ರ ಬರ್ತೀನ. ಕಣ್ಮುಂದೆನೇ ಆಪ್ಟಿಮಸ್ ಪ್ರೈಮ್ ವೆಹಿಕಲಾಗಿ ಕನ್ವರ್ಟ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಅವನ್ನ ಹೊಡಿಯೋಣ ಅಂದರೆ ನಿಲ್ಲಿಸೋದೇ ಇಲ್ಲ ಗುರು. ಇಲ್ಲಿಂದ ಡೈರೆಕ್ಟು ನಾನು ಇವಾಗ ತಾನೇ ಲೂಟ್ ಮಾಡ್ಕೊಂಬನ್ನಲ್ಲ, ಅಂದರೆ ಲಿಪೋಕಾ ಇವೆಂಟು ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಯಾಕೆ ಹೋಗ್ತಾನೆ ಅಂದರೆ ಅಲ್ಲೊಂದು ಕ್ರೇಟ್ ಬಿದ್ದಿರುತ್ತೆ ನೋಡಿ. ನಾನು ಆ್ಯಕ್ಟಿವೇಟ್ ಮಾಡಿದ ಹತ್ರ ಒಂದು ಯೆಲ್ಲೋ ಕಲರ್ ಬಾಕ್ಸ್ ಥರ ಕ್ರೇಟ್ ಬಿದ್ದಿತ್ತಲ್ಲ, ಆ ಕ್ರೇಟ್ ಹತ್ರ ಹೋಗಿ ರೋಬೋಟ್ ಆಗಿಬಿಟ್ಟು ಅದರಲ್ಲಿರೋ ಎನರ್ಜಿ ಹೇಳ್ಕೊಬೋದು. ಅದಕ್ಕೋಸ್ಕರ ಹೋಗ್ತಾನೆ. ಸದ್ಯಕ್ಕೆ ಇಲ್ಲೇ ಒಬ್ಬ ಎನಿಮಿ ಬರ್ತಾನೆ. ನಾನು ಎನರ್ಜಿ ಅಂತ ಹೇಳಿದ್ನಲ್ಲ, ಆ ಎನರ್ಜಿ ಅಂದರೆ ಏನು ಯೂಸ್ ಗೊತ್ತಾಗೋದು. ನೀವು ರೋಬೋಟಾಗಿ ಕನ್ವರ್ಟ್ ಆಗಿರ್ತೀರ, ಆವಾಗ ಸೆಟ್ಟಿಂಗ್ಸ್ ಅಂದರೆ ಕಂಟ್ರೋಲ್ಸಲ್ಲಿ ಒಂದು ಕಂಟ್ರೋಲು ಲಾಕ್ ಆಗಿರುತ್ತೆ ನೋಡಿ, ಅದು ಓಪನ್ ಆಗುತ್ತೆ. ಆ ಎನರ್ಜಿ ತೊಗೋಬೇಕಂದ್ರೆ ಏನಿಲ್ಲ, ಯೆಲ್ಲೋ ಕಲರ್ ಬಾಕ್ಸ್ ಕಾಣಿಸ್ತಾ ಇರುತ್ತಲ್ಲ, ಅದ್ರ ನಿಯರ್ ಹೋದರೆ ಅಲ್ಲಿ ಗೆಟ್ ಎನರ್ಜಿ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನ ಟಚ್ ಮಾಡಿದರೆ ಅದರಲ್ಲಿರೋ ಪವರ್ ಹೇಳ್ಕೊಳ್ಳುತ್ತೆ. ಆವಾಗ ಲಾಕ್ ಆಗಿರೋ ಸೆಟ್ಟಿಂಗು ಅನ್ಲಾಕ್ ಆಗುತ್ತೆ. ಅದರಿಂದ ತುಂಬಾ ಯೂಸ್ಫುಲ್ ಅಂದ್ಕೊಳ್ಳಿ. ಮೆಗಾಟ್ರಾನ್ಗಂತೂ ತುಂಬಾ ಯೂಸ್ ಆಗುತ್ತೆ. ನೀವು ಯಾರಾದರೂ ರೋಬೋಟ್ ತೊಗೊಂಡಾಗ ಅದೊಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನೇನಪ್ಪ ಇಷ್ಟೊಂದು ರಶ್ ಆಡ್ತೀನಿ ಅಂದ್ಕೋಬೇಡಿ, ಯಾಕಂದರೆ ಇನ್ನೂ ಕ್ರೌನ್ ಒಳಗಡೆ ಇದ್ದೀನಿ. ನಾನು ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ರು. 1 ಐಡಿ ಅಲ್ಲ 2 ಐಡಿ ಪುಷ್ ಮಾಡ್ತೀನಿ. ಅದಕ್ಕೆ ಕ್ರೌನ್ ಒಳಗಡೆ ಇದ್ದೀನಿ. ಒಂದ್ರಲ್ಲಿ ರಶ್ ಆಡ್ತೀನಿ, ಒಂದ್ರಲ್ಲಿ ಸೇಫ್ ಆಡ್ತೀನಿ. ನೀವು ಅಷ್ಟೇ ಪ್ಲಾಟಿನಮ್ ಟು ಕ್ರೌನ್ ಒಳಗಡೆ ಇದ್ದರೆ ಸೇಫ್ ಎಲ್ಲ ಆಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ರಶ್ ಆಡಿ, ಏನೂ ಆಗೋಲ್ಲ, ಯಾಕಂದರೆ ಮೈನಸ್ ಏನಾಗಲ್ಲ. 1-2 ಕಿಲ್ ಮಾಡಿ ಸತ್ರು ಕೂಡ ಸ್ವಲ್ಪ ಪ್ಲಸ್ ಕೊಡ್ತಾನೆ. ಕ್ರೌನ್ ಮೇಲೆ ಯಾರ್ಯಾರು ಇದ್ದೀರಾ ನೀವು ಸ್ವಲ್ಪ ನೋಡ್ಕೊಂಡು ಆಡಬೇಕಾಗುತ್ತೆ. I got supplies. ಸದ್ಯಕ್ಕೆ ನಾನು ಆದಷ್ಟು ರೆಸ್ಟ್ ಮಾಡಿ ಟೋಟಲಾಗಿ 5 ಕಿಲ್ ಮಾಡಿದ್ನ. ಅಲೆ ನೋಡಿದರೆ 18 ಇರುತ್ತೆ. ಅಷ್ಟೇ ಅಲ್ಲದೆ ರೋಬೋಟ್ ಹೊಡಿಯೋಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಗುರು. ಯಾಕಂದರೆ 2 ರೋಬೋ ಫೈಟ್ ಮಾಡುವಾಗ ನಾವು ಸೆಂಟ್ರಲ್ ಹೋಗಿ ಹೊಡಿದ್ರೆ ಒಂದು ರೋಬೋ ಸತ್ತೋದ್ರೂ ಕೂಡ ಇನ್ನೊಂದು ರೋಬೋ ಫುಲ್ಲು ಲೋ HP ಇರುತ್ತೆ. 1-2 ಬುಲೆಟಲ್ಲೇ ಹೊಡೆದ್ಬಿಟ್ಟು ಆ ರೋಬೋನ ಹೊಡೆದಾಕಿ ಅಲ್ಲಿರೋ ಎನಿಮೀಸ್ನ ಕೂಡ ಈಸಿಯಾಗಿ ಹೊಡಿಬೋದು. ನೀವು ಅಷ್ಟೇ ಇಂಥ ಚಾನ್ಸ್ ಎಲ್ಲ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಕಿಲ್ ಸಿಗುತ್ತೆ, ಕಿಲ್ಸ್ ಅಲ್ಲದೆ ರೋಬೋಟ್ ಕೂಡ ಸಿಗುತ್ತೆ. ಎಲ್ಲಾದರೂ 2 ರೋಬೋ ಒಂದೇ ಹತ್ರ ಇದ್ದು ಈ ಥರ ಝೋನ್ ಕ್ರಿಯೇಟ್ ಆಗಿದ್ರೆ ಪಟ್ ಅಂತ ಅವ್ರ ಮೇಲೆ ಪುಷ್ ಆಗಿಬಿಡಿ. This planet reeks of weakness. ಇಲ್ಲಿ ನೋಡಿದ್ರಲ್ಲ, ಸ್ವಲ್ಪ ಬುಲೆಟೆಲ್ಲ ಈ ರೋಬೋಟ್ನ ಹೊಡೆದಾಕಾಯ್ತು. ಅವ್ನ ಮನೆ ಒಳಗಡೆ ಹೋದ. ನಾನು ಕೂಡ ಫಸ್ಟ್ ಏಡ್ ಮೌಲಿ ಹಾಕಿದೆ, ಬಟ್ ರಾಂಗಾಗಿ ಹಾಕ್ಬಿಟ್ಟೆ. 3ನೇ ಮೌಲಿ ಕರೆಕ್ಟಾಗಿ ಅವ್ನು ಇರೋ ಹತ್ರ ಹಾಕಿದ್ನ. ಡ್ಯಾಮೇಜ್ ಆಗಿದ್ದಕ್ಕೆ ಎದ್ರುಕೊಂಡು ಸ್ಕೇಟ್ ಹಾಕ್ಕೊಂಡು ಓಡೋಕ್ಕೆ ಹೋದ. ಈಸಿಯಾಗಿ ಸ್ಪ್ರೇ ಮಾಡಿ ಫಿನಿಶ್ ಕೂಡ ಮಾಡ್ಕೊಂಬಿಟ್ಟೆ. ಹಾಗೆ ಈ ರೋಬೋಟ್ನೆಲ್ಲ ಆ್ಯಕ್ಟಿವೇಟ್ ಮಾಡ್ತೀನಿ, ಬಟ್ ಈ ಮೆಗಾಟ್ರಾನ್ ಅನ್ನೋದು ಸಿಕ್ಕಾಕೊಂಡ್ಬಿಡುತ್ತೆ ಗುರು. ಕಾಂಪೌಂಡ್ ಮೇಲೆ ನೋಡ್ತಾ ಇದ್ದೀರಲ್ಲ, 2 ಕೂಡ ಸಿಕ್ಕಾಕೊಂಡಿದೆ. ನಾನು ಫಸ್ಟ್ ಮೆಗಾಟ್ರಾನ್ನ ಆ್ಯಕ್ಟಿವೇಟ್ ಮಾಡಿ ಇದನ್ನ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ವೆಹಿಕಲಾಗಿ ಕನ್ವರ್ಟ್ ಆಗಿದ್ದಾಗ ಕೂಡ ಪವರ್ ಇರುತ್ತೆ. ಎಲ್ಲಾದರೂ ಮನೆ ಒಳಗೆ ಕ್ಯಾಂಪ್ ಆಗ್ತಿದ್ರೆ ಅಲ್ಲಿಗೆ ಫೈರ್ ಮಾಡಿದರೆ ಮನೆ ಒಳಗೆ ಎಷ್ಟು ಜನ ಇದ್ದಾರೆ ಅಂತ ತೋರಿಸುತ್ತೆ. ಅಥವಾ ಓಪನಲ್ಲಿದ್ದರೆ ಅವ್ರಿಗೆ ಹೊಡೆದ್ರೆ ಡ್ಯಾಮೇಜ್ ಕೂಡ ಆಗುತ್ತೆ. ಅದೇ ಆಪ್ಟಿಮಸ್ ಪ್ರೈಮಲ್ಲಿ ಯಾವುದೇ ಥರ ಪವರ್ ಇರೋದಿಲ್ಲ. Fire everything! ಪಾಪ ಗುರು, ಅಣ್ಣ ತಮ್ಮ ಬಂದು ನನ್ನ ಹತ್ರ ಸಿಕ್ಕಾಕೊಂಡ್ಬಿಟ್ಟ. ಈಸಿಯಾಗಿ ಸ್ಪ್ರೇ ಮಾಡಿ ಫಿನಿಶ್ ಕೂಡ ಮಾಡ್ಕೊಂಡ್ಬಿಟ್ಟೆ. ಆದರೆ ನನ್ನ ಮೆಗಾಟ್ರಾನು ಇಲ್ಲಿ ಕಾಂಪೌಂಡ್ ಸೆಂಟ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಬೇಗ ಹೋಗಿ ಆಪ್ಟಿಮಸ್ ಪ್ರೈಮ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಅದನ್ನು ತಗೊಂಡು ಸ್ವಲ್ಪ ಝೋನ್ ಒಳಗಡೆ ಹೋಗ್ಬಿಡ್ತೀನಿ.
for freedom! Freedom! ಎಲ್ಲ ನನ್ನ ಮಕ್ಕಳು ರೋಬೋಟ್ ನೋಡಿ ಎದ್ರುಕೊಂಡು ಓಡೋಗೋರೆ ಆಗಿದ್ದಾರೆ ಗುರು. ನಾನು ಅಷ್ಟೇ ವೆಹಿಕಲ್ ಬಂದಿದ್ರೆ ಓಡೋಗ್ತಿದ್ದೆ ಅಂದ್ಕೊಳ್ಳಿ. ಬಟ್ ಸ್ಕೇಟ್ ಬೋರ್ಡ್ ಹಾಕ್ಕೊಂಡು ಯಾವತ್ತೂ ಓಡೋಕೆ ಹೋಗಬೇಡಿ, ಈಸಿಯಾಗಿ ಸಿಕ್ಕಾಕೊಂಡ್ಬಿಡ್ತೀರಾ. ಇನ್ನೇನು ಆಲ್ರೆಡಿ 8 ಕಿಲ್ಸ್ ಆಯಿತಾ. ನನ್ನ ಬಿಟ್ಟರೆ ಇನ್ನೂ 6 ಮೆಂಬರ್ಸ್ ಇದ್ದಾರೆ ಅಷ್ಟೇ. ಇದೇನು ಅಷ್ಟೊಂದು ಟಫ್ ಲಾಬಿ ಅಲ್ಲ ಗುರು. ಟಫ್ ಲಾಬಿ ಅಂದರೆ ಈ ಝೋನಲ್ಲಿ 20 to 30 ಅಲೈವ್ ಇರುತ್ತೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅಂದರೆ ಒಂದಲ್ಲ ಎರಡಲ್ಲ BRDM ಬೇಜಾನ್ ಇರ್ತವೆ. ಸದ್ಯಕ್ಕೆ ಈ ಮ್ಯಾಚ್ ಅಂತೂ ಅಷ್ಟೊಂದು ಹಾರ್ಡ್ ಏನು ಇರಲ್ಲ. ಈಸಿಯಾಗಿ ಕಿಲ್ಸ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲೇ ನಿಂತ್ಕೊಂಡು ಎಲ್ಲಾದರೂ ಎನಿಮಿ ಕಾಣ್ತಾರ ನೋಡ್ತೀನ, ಬಟ್ ಯಾರೂ ಕಾಣೋದಿಲ್ಲ. ಹಾಗೆ ಸ್ವಲ್ಪ ಮುಂದೆ ಹೋಗ್ತೀನಿ. ಈ ನನ್ನ ಮಗನ ನೋಡಿದ್ರಲ್ಲ ಗುರು, ಸೈಕಾಗಿ ಡ್ಯಾಮೇಜ್ ಮಾಡ್ದ. ನಾನು ಕೂಡ ಡ್ರಾಪ್ ಶಾಟ್ ಎಲ್ಲ ಹೊಡೆದೆ, ಬಟ್ ವರ್ಕೌಟ್ ಆಗೋ ಥರ ಕಾಣಿಸಿಲ್ಲ. ಅದಕ್ಕೆ ಪಟ್ಟಂತ ಗಾಡಿ ಒಳಗೆ ಕೂತ್ಕೊಂಡು ಒಂದು ಫಸ್ಟ್ ಏಡ್ ಹಾಕ್ಕೊಂಡೆ. ಅಷ್ಟರಲ್ಲಿ ಅವನು ಸ್ಕೇಟ್ ಯೂಸ್ ಮಾಡ್ಕೊಂಡು ಹೋಗೋಕೆ ಹೋದ್ನ. ಈಸಿಯಾಗಿ ಫಿನಿಶ್ ಕೂಡ ಮಾಡ್ಕೊಂಡ್ಬಿಟ್ಟೆ. ಈ ಮ್ಯಾಚ್ ನಾನು AWM ಯೂಸ್ ಮಾಡ್ತಿರೋದು ಇಷ್ಟೇ ಗುರು ರೀಸನ್ನು, ಸ್ವಲ್ಪ ಈಸಿ ಲಾಬಿ ಅಂತ. ಬಟ್ ನೀವು ಯಾರು ಅಷ್ಟೊಂದು AWM ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಕ್ಲೋಸ್ ರೇಂಜಲ್ಲಿ ನೀವು S12K, P90 ಅಥವಾ MG3 ಅಥವಾ ಗ್ರೋಝಾ ಈ ಥರ ಗನ್ಗಳೇ ತುಂಬ ಯೂಸ್ ಮಾಡಿ. ಯಾಕಂದರೆ ಸೋಲೋದಲ್ಲಿ ಕ್ಲೋಸ್ ರೇಂಜ್ ಫೈಟೇ ತುಂಬ ಬೀಳೋದು. ಸದ್ಯಕ್ಕೆ ಲಾಸ್ಟ್ ಎನಿಮಿ ಇಲ್ಲೇ ವುಡನ್ ಶಾಕ್ ಒಳಗಡೆ ಇರ್ತಾನ.
for freedom. ನೋಡ್ತಾ ಇದ್ದೀರಲ್ಲ, ಈ ಮ್ಯಾಚಲ್ಲಿ ಈಸಿ 13 ಕಿಲ್ ಚಿಕನ್ ಡಿನ್ನರ್ ಆಯಿತು. ನೀವು ಕೂಡ ಕ್ರೌನ್ ಒಳಗಡೆ ಇದ್ದರೆ ಈ ಥರ ರೆಸ್ಟ್ ಮಾಡಿನೇ ಆಡಿ, ನಿಮಗೇನು ಅಷ್ಟೊಂದು ಟಫ್ ಅನ್ಸಲ್ಲ. ಕ್ರೌನ್ ಮೇಲೆ ಹಾರ್ಡ್ ಲಾಬಿಲಿ ಯಾರ್ಯಾರೆಲ್ಲ ಆಡ್ತೀರಾ ಅವ್ರಿಗೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಂತ. ಸದ್ಯಕ್ಕೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಮಾಡ್ಕೊಂಬಿಡಿ. ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.